ಆಯ್ತು ಒಂದು ನಿಮಿಷ ನೋಡ್ರಿ, ಅವ್ರಿಗೆ ಅಷ್ಟು ತಾಕತ್ತಿದ್ರೆ ಇಟ್ಕೊಂಡು ಕೂತ್ರಿ 10 ವರ್ಷ 10 ವರ್ಷ ಇಟ್ಕೊಂಡು ಕೂತ್ರಲ್ಲ. ಅವಾಗಿನ ಧಾಡೆಗಿತ್ತ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಯಾಕೆ ಇಟ್ಕೊಂಡು ಕೂತ್ರಪ್ಪ 10 ವರ್ಷ? 10 ವರ್ಷ ಆದಮೇಲೆ ನಾನು ಲೆಟ್ರ್ ಬರೆದ ಮೇಲೆ ನಾನು ಡೈರೆಕ್ಟಾಗಿ ಪ್ರಧಾನಮಂತ್ರಿ ಬರೆದು ಅವನಿಗೆ ಒಂದು ಕಾಪಿ ಹಾಕೀನಿ, ಮುಂಡೆ ಮಗನೇ ನೀನು ಕೂತಿದ್ದೀನಿ ರೆಡಿ ಮಾಡಿ ಕಳಿಸತ್ತ ಹೇಳಿ. ಈಗ ನೆನಪಾಗ್ಯದ ಇವ್ರು. ಸರಿ, ಪ್ರಚಾರ ಒಂದು ನಿಮಿಷ ರೀ, ಒಂದು ನಿಮಿಷ ಇದನ್ನೇ ಅವರು ಮಾಡಿದ್ರಂದ್ರೆ ಪ್ರಚಾರ ತೊಗೋತಿದ್ದಿಲ್ಲ. ಈಗ ಇಂಡಿ ತಾಲೂಕಿನಾಗ ಮಾಡಿರ್ತಕ್ಕಂಥ ಕೆರೆ ತುಂಬ ಕೆಲಸ ನಮ್ಮ, ಆಮೇಲೆ ಶ್ರೇವಣ ಸಿದ್ದೇಶ್ವರ ಯಾತ ನೀರಾವರಿ ರೊಕ್ಕ ನಂದು, ನಮ್ಮ ಸರ್ಕಾರದ್ದು. ಮತ್ತು ಅದಕ್ಕೆ ಯಾಕೆ ಇವಾಗ ಗಿಟ್ಟಿಸ್ತಾನಪ್ಪ ಪ್ರಚಾರ? ಅವ್ರು ಕೊಟ್ಟಿಲ್ರಿ ಬಜೆಟ್ನಲ್ಲಿ ಟೋಟಲಿ. ಒಂದು ನಿಮಿಷ ತಡ್ರಿ, ಒಂದು ಜರ ತಿಳ್ಕೊರಿ. ಇದು ಶಾಂಕ್ಷನ್ ಮಾಡೋ ಮುಂದೆ 200 ಏನು ಟೋಟಲ್ ಅಮೌಂಟ್ ಇತ್ತು, ಅದು ರೊಕ್ಕ ಇಟ್ಟಾರ. ಅದನ್ನು ತೆಗೆದು ಈಗ ನಮ್ಮ ಸರ್ಕಾರ ಬಿದ್ದು ಹೋದ್ಮೇಲೆ ಈಗ ಬಜೆಟ್ಗೆ ಹಾಕ್ಕೊಂಡು ಬಂದಾರ. ಮತ್ತು ಈ ಅದೇನು ಇವರೇ ಮಾಡಿದಾರ. ಆದರೆ ಇಷ್ಟೇ, ಸರ್ಕಾರ ನಮ್ಮದಿಲ್ಲ. ನಮ್ಮ ಸರ್ಕಾರ ಹೋದ್ಮೇಲೆ ಇವರು ಅದನ್ನು ತಂದು ಮಾಡ್ಲಿಕ್ಕೆ ಹೊಂಟಾರ ಅಷ್ಟೇ ನೋಡಿ. ಅದು ತಪ್ಪು ರೀ, ಆ್ಯಕ್ಚುಲಿ ತಪ್ಪು ರೀ, ಅದು ಯಾರೂ ಮಾಡೋಂಗಿಲ್ಲ. ಇವ್ರು ಹಂಗೆ ಹರಿದವ್ರಿಗಂತಲೇ ಮಾಡ್ಲಾಗದು. ಯಾಕಂದ್ರೆ 1 ರೂಪಾಯಿ ಇಲ್ಲ ಸರ್ಕಾರದಾಗ. ನೋಡಿರಿ, ಇಂಥ ಪರಿ ಅದಕ್ಕೆ ಸರ್ಕಾರ ಮಾಡೋಕೆ ಇಲ್ಲ, ಮಂದಿಗೆ ಹೇಳ್ಬೇಕು, ಇಲ್ಲಪ್ಪ ನಮಗೆ ನಡೆಸೋದಾಗೋದಿಲ್ಲ ಅಂತ ಹೇಳಬೇಕು ಅಲ್ರಿ. ನಿಮಗೆ ಹೇಳೋದಾದ್ರೆ ನಿನ್ನಿಲ್ದ ಮೊನ್ನೆ ಇಂಡಿ ತಾಲೂಕಿನ ಸುಮಾರು ಒಂದು 30 ಜನ ಸಣ್ಣ ಕಾಂಟ್ರಾಕ್ಟ್ರು, ಎಷ್ಟು ತಡಿ ಸಣ್ಣ ಕಾಂಟ್ರಾಕ್ಟ್ರು, ಅಗದಿ ಸಣ್ಣ, ಎಷ್ಟು ಸಾಹೇಬ್ರ ನಂದು 2 ಲಕ್ಷ ಅದ ರೀ, ನಂದು 1.5 ಲಕ್ಷ ಅದ ರೀ, ನಂದು 3 ಲಕ್ಷ ಅದ ರೀ, ನಂದು 5 ಲಕ್ಷ ಅದ ರೀ, ನಿಮ್ಮ ಕೈ ಮುಗಿತೇವ್ರಿ, ನಮಗೆ ಏನಾರೇ ಮಾಡಿದನ್ನ ಕೊಡಿಸ್ರಿ ಅಂದರು. ನಾನು ಆಫೀಸ್ ಬಂದಿದ್ದು, ನಾನು ಡೈರೆಕ್ಟಾಗಿ MDಗೆ ಫೋನ್ ಮಾಡಿದೆ. ನೋಡಿರಿ, ಆ ದೊಡ್ಡ ಕಾಂಟ್ರಾಕ್ಟ್ರುಗಳು ಸಾಯಲ್ರಕ್ಕೆ ಏನಾರ ಮಾಡಿರಿ, ಇವು ಸಣ್ಣ ಬರೀ 1 ಲಕ್ಷ 2 ಲಕ್ಷ ನಿಮ್ಮಲ್ಲಿ ಬಿಲ್ ಉಳ್ದದ ಸಾಹೇಬ್ರ, ನಿಮ್ಮ ಕೈ ಮುಗಿತೀನಿ, ಅವ್ರದ್ದೊಂದಿಟ್ಟು ಕ್ಲಿಯರ್ ಮಾಡಿಕೊಡ್ರಿ ಬಡವ್ರದ್ದು ಅಂತ ಹೇಳಿ ನಾ ಕೇಳಿದ್ರು. ನಾ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ್ರಿ. ಏನು ಮಾಡ್ತೇವೆ?